ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟಾರ್ಗೆಟ್ ಅಡ್ರೆಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ಕಂಪೈಲರ್ ಡಿಸೈನಲ್ಲಿ ಬರುವಂಥ ಒಂದು ಈಸಿ ಕ್ವಶನ್ನ. ಇದರಿಂದ ಆರಾಮಾಗಿ 6 to 10 ಮಾರ್ಕ್ಸ್ ಕ್ವಶನ್ವರೆಗೂ ಇದನ್ನು ಕೇಳ್ಬೋದು. ಸೊ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟು ಏನು ಮಾಡೋಣ ಅಂತಂದರೆ ಬೇಸಿಕ್ನ ನೋಡ್ತಾ ಹೋಗೋಣ. ಸೊ ಬೇಸಿಕ್ ಟಾರ್ಗೆಟ್ ಅಡ್ರೆಸ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ನಮಗೆ ಏನೇನು ಗೊತ್ತಿರಬೇಕು ಅಂತಂದರೆ, ಮೊದಲನೇದಾಗಿ ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸ್ ನಮಗೆ ಗೊತ್ತಿರಬೇಕಾಗತ್ತೆ. ಒಂದು ಸೆಕೆಂಡ್. ಸೊ ನಮಗೆ ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸ್ ಗೊತ್ತಿರಬೇಕಾಗತ್ತೆ. ಮೊದಲನೇದು ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸ್. ನೆಕ್ಸ್ಟ್ ಎರಡನೇದು ನಮಗೇನು ಗೊತ್ತಿರಬೇಕು ಅಂತಂದರೆ ಅಡ್ರೆಸ್ಸಿಂಗ್ ಮೋಡ್ಸ್ ನಮಗೆ ಗೊತ್ತಿರಬೇಕಾಗತ್ತೆ. ಅಡ್ರೆಸ್ಸಿಂಗ್ ಮೋಡ್ಸ್. ಸೊ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸ್ ಅಂತ ಅಂದರೆ ಏನು? ಸೊ ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸಲ್ಲಿ ಟೋಟಲ್ 4 ಟೈಪು ಬರುತ್ತೆ. ಸೊ ಆ 4 ಟೈಪ್ ಏನು ಅಂತಂದರೆ ಫಾರ್ಮೆಟ್ 1. ಈ ಫಾರ್ಮೆಟ್ 1 ಯಾವುದ್ರು 1 ಬೈಟ್. ಫಾರ್ಮೆಟ್ 1 ಬೈಟ್ದು. ಸೊ ಇದರಲ್ಲಿ ಬರೀ ಆಪ್ ಕೋಡ್ ಅಂತ ಇರುತ್ತೆ. ಸೊ ಒ ಪಿ ಅಂದ್ರೇನು ಆಪ್ ಕೋಡ್. ಸೊ ಟೋಟಲ್ 8 ಬಿಟ್ಸ್. ಸೊ ಇದನ್ನೇನು ನೀವು ಕಲಿಬೇಕು ಅಂತ ಏನಿಲ್ಲ, ಇದು ತಲೆಯಲ್ಲಿದ್ದರೆ ಈಸಿಯಾಗಿ ಮಾಡ್ಬೋದು ಅಂತ ಅಷ್ಟೇ. ನೆಕ್ಸ್ಟ್ ಫಾರ್ಮೆಟ್ 2. ಸೊ ಫಾರ್ಮೆಟ್ 2 ಅಲ್ಲೇನು 2 ಬೈಟ್. ಸೊ ಫಾರ್ಮೆಟ್ 2ನ ಹೇಗೆ ಬರೀತೀವಿ? ಸೊ 8 ಆಪ್ ಕೋಡ್ಸ್ ಇರುತ್ತೆ, 4 ಮತ್ತು 4, ರಿಜಿಸ್ಟರ್ 1, ರಿಜಿಸ್ಟರ್ 2. ಸೊ ಟೋಟಲ್ ಬಿಟ್ಸ್ ಎಷ್ಟಾಯಿತು? 8 + 4 12, 12 + 4 16. ಸೊ 16 ಬಿಟ್ಸ್ನ ನಾವೇನು ಮಾಡ್ತೀವಿ? ಆಪ್ ಕೋಡ್ಗೆ 8, ರಿಜಿಸ್ಟರ್ 1ಗೆ 4, ರಿಜಿಸ್ಟರ್ 2ಗೆ 4. ನೆಕ್ಸ್ಟ್ ಫಾರ್ಮೆಟ್ 3. ಸೊ ಫಾರ್ಮೆಟ್ 3ದು 3 ಬೈಟ್ಸ್. ಸೊ 3 ಬೈಟ್ಸ್ ಅಂದರೆ ಹೇಗೆ? ಸೊ 6 ಆಪ್ ಕೋಡ್ಸ್ ಇರುತ್ತೆ, 6 ಬಿಟ್ಸು ಆಪ್ ಕೋಡ್ಸ್ ಇರುತ್ತೆ. ನೆಕ್ಸ್ಟ್ ಎನ್, ಐ, ಎಕ್ಸ್, ಬಿ, ಪಿ, ಇ ಈ ಎಲ್ಲ ವೇರಿಯೇಬಲ್ಸ್ ಇವು. ಸೊ ಇದು ಹೇಗೆ ವೇರಿ ಆಗುತ್ತೆ? ಬೈನರಿಯಲ್ಲಿ ವೇರಿ ಆಗುತ್ತೆ. ಬೈನರಿ ಅಂತಂದ್ರೇನು? 0 ಅಥವಾ 1 ಎರಡರಲ್ಲಿ ಒಂದು ವ್ಯಾಲ್ಯೂನ ನಾವು ಈ ವೇರಿಯೇಬಲ್ಸಿಗೆ ಕೊಡ್ತಾ ಬರ್ತೀವಿ. ಎನ್, ಐ, ಎಕ್ಸ್, ಬಿ, ಪಿ, ಇ. ಸೊ ಇನ್ನು ಉಳಿದಿರುವಂಥದ್ದು ಎಷ್ಟು ಉಳಿತು? ಸೊ 6, 7, 8, 9, 10, 11, 12. ಸೊ 12 ಇಲ್ಲ ಆಯಿತು. ಸೊ ಇನ್ನು ಉಳಿದಿರೋವಂಥದ್ದು ಏನಾಗಿರುತ್ತೆ? ಉಳಿದಿರೋವಂಥ 12 ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಉಳಿದಿರುವಂಥ 12 ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮೆಟ್ 4. ಸೊ ಈ ಫಾರ್ಮೆಟ್ 4ಅಲ್ಲಿ ಏನಾಗುತ್ತೆ? 4 ಬೈಟ್ಸ್ ಇರುತ್ತೆ. ಸೊ 4 ಬೈಟ್ಸ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಸೇಮ್ 3 ಬೈಟ್ಸ್ ಥರನೇ ಆಪ್ ಕೋಡಲ್ಲಿ ಎಷ್ಟಿರುತ್ತೆ? 6 ಇರುತ್ತೆ. ಸೊ ನೆಕ್ಸ್ಟ್ ಎನ್, ಐ, ಎಕ್ಸ್, ಬಿ, ಪಿ, ಇ. ಸೊ ಎಲ್ಲದಕ್ಕೂ ಕೂಡ 1 ಬಿಟ್ಸ್ ಇರುತ್ತೆ. ಸೊ ಇನ್ನು ಉಳಿದಿರುವಂಥ 20 ಬಿಟ್ಸ್ ಅಡ್ರೆಸ್ ಅಥವಾ ಡಿಸ್ಪ್ಲೇಸ್ಮೆಂಟಲ್ಲಿ ಇರ್ತಾ ಹೋಗುತ್ತೆ. ಸೊ ಈ 4 ಫಾರ್ಮೆಟ್ಗಳನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಸೊ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು, ಏನು ಸಾಲ್ವ್ ಮಾಡಬೇಕಾದ್ರೆ ಗೊತ್ತಿದ್ದರೆ ಸಾಕು ಅಷ್ಟೇ. ನೆಕ್ಸ್ಟ್ ಅಡ್ರೆಸ್ಸಿಂಗ್ ಮೋಡ್ಸ್. ಸೊ ಅಡ್ರೆಸ್ಸಿಂಗ್ ಮೋಡ್ಸಲ್ಲಿ ನಾವು ಮೇಜರಾಗಿ 5 ಅಡ್ರೆಸ್ಸಿಂಗ್ ಮೋಡ್ಸ್ನ ನೋಡ್ತಾ ಹೋಗ್ತೀವಿ. ಸೊ ಅವು ಯಾವ್ಯಾವು ಅಂತಂದರೆ, ಒಂದು ಸೆಕೆಂಡ್. ಸೊ ಮೊದಲನೇದು ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್. ಈ ಸಿಂಪಲ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಎನ್, ಐ, ಎಕ್ಸ್, ಬಿ, ಪಿ, ಇ ಅಂತ ಕೊಟ್ಟಿದ್ದೀನಲ್ವಾ, ಅದರಲ್ಲಿ ಎನ್ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ಅಂದರೆ ಎನ್ ಮತ್ತು ಐನ ವ್ಯಾಲ್ಯೂ 0 ಇರ್ಬೋದು ಅಥವಾ 1 ಇರ್ಬೋದು. ಎನ್ ಮತ್ತು ಐ ವ್ಯಾಲ್ಯೂ ಎರಡರದ್ದು ಕೂಡ ಎನ್ 0 ಇದ್ದರೆ ಐ ಕೂಡ 0 ಇರಬೇಕು, ಎನ್ 1 ಇದ್ದರೆ ಐ ಕೂಡ 1 ಇರಬೇಕು. ಆ ಥರ ಇದ್ದರೆ ನಮಗೇನಾಗುತ್ತೆ? ಇನ್ನು ಉಳಿದಿರೋವಂಥದ್ದೆಲ್ಲ 0 ಇರುತ್ತೆ. ಇನ್ನು ಉಳಿದಿರೋವಂಥ ಬಿ, ಪಿ, ಇ, ಎಕ್ಸ್ ಅವೆಲ್ಲ 0 ಇರುತ್ತೆ. ಸೊ ಅವಾಗ ನಾವೇನಂತ ಕರಿಬೋದು? ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಕರಿಬೋದು. ಸೊ ಇದರ ಟಾರ್ಗೆಟ್ ಅಡ್ರೆಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಏನು ಇಲ್ಲಿದೆಯಲ್ಲ ಅದು. ಸೊ ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂನ ನಾವು ಅಲ್ಲಿಗೆ ಬರಿಬೇಕಾಗುತ್ತೆ. ನೆಕ್ಸ್ಟ್ ಎರಡನೇ ಅಡ್ರೆಸ್ಸಿಂಗ್ ಮೋಡು ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡ್. ಸೊ ಈ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಏನಾಗುತ್ತೆ? ಎನ್ ವ್ಯಾಲ್ಯೂ 0 ಇರುತ್ತೆ, ಐ ವ್ಯಾಲ್ಯೂ 1 ಇರುತ್ತೆ. ಎನ್ ವ್ಯಾಲ್ಯೂ 0 ಇರುತ್ತೆ, ಐ ವ್ಯಾಲ್ಯೂ 1 ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಕರಿತೀವಿ. ಇನ್ನು ಉಳಿದಿರೋವಂಥ ಎಕ್ಸ್, ಬಿ, ಪಿ, ಇ ಅವೆಲ್ಲ ಏನಾಗಿರುತ್ತೆ? ಅವೆಲ್ಲ 0 ಆಗಿರುತ್ತೆ. ಸೊ
ಒಂದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸ್ ವ್ಯಾಲ್ಯೂ ಏನಾದರೂ 1 ಇದ್ದರೆ ನೀವು ಯಾವುದೇ ಅಡ್ರೆಸ್ಸಿಂಗ್ ಮಾಡಿದ್ರೂ ಅದಕ್ಕೆ ನೀವು ಎಕ್ಸ್ ವ್ಯಾಲ್ಯೂನ ನೀವು ಸೇರಿಸಲೇಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ n=0 i=1 ಇದೆ. ಸೊ ನಮಗೇನಂತ ಗೊತ್ತಾಯಿತು, ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಮೋಡ್ ಅಂತ ಗೊತ್ತಾಯಿತು. ಅದರಲ್ಲೂ ಕೂಡ ಎಕ್ಸ್ ವ್ಯಾಲ್ಯೂ ಏನಾದರೂ 1 ಕೊಟ್ಟಿದ್ದರೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೂಡ 1 ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 0 ಇದೆ, ನೆಕ್ಸ್ಟ್ ಐ ವ್ಯಾಲ್ಯೂ 1 ಇದೆ, ಎಕ್ಸ್ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 0, ಪಿ ವ್ಯಾಲ್ಯೂ 0, ಇ ವ್ಯಾಲ್ಯೂ 0. ಸೊ ಅವಾಗ ಏನು ಮಾಡಬೇಕು, ಇದರದ್ದು ಟಾರ್ಗೆಟ್ ಅಡ್ರೆಸ್ ಏನು, ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ಎಕ್ಸ್ ಅಂತ ಬರೀಬೇಕು ಯಾವಾಗ ಎಕ್ಸ್ ವ್ಯಾಲ್ಯೂ ಏನಾದ್ರೂ ಕೂಡ 1 ಇದ್ದರೆ. ಸೊ ಇದರಲ್ಲಿ ಅಂತ ಅಲ್ಲ, ಸಿಂಪಲ್ಲಲ್ಲಿ ಇರ್ಬೋದು, ಇನ್ನು ಬರುವಂತಹ ಮುಂದಿನ ಅಡ್ರೆಸ್ಸಿಂಗ್ ಮೋಡ್ಸ್ಗಳಲ್ಲೂ ಕೂಡ ಅದನ್ನೇ ಮಾಡಬೇಕು. ನೆಕ್ಸ್ಟ್ ಮೂರನೇದು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡ್. ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಏನಾಗುತ್ತೆ, ಇಮಿಡಿಯೇಟ್ನ ಉಲ್ಟಾ, ಎನ್ ವ್ಯಾಲ್ಯೂ 1 ಇರುತ್ತೆ, ಐ ವ್ಯಾಲ್ಯೂ 0 ಇರುತ್ತೆ. ಸೊ ಇದರ ಟಾರ್ಗೆಟ್ನ ಹೇಗೆ ಕಂಡುಹಿಡಿತೀವಿ, ಸೇಮ್ ಟಾರ್ಗೆಟ್ ಅಡ್ರೆಸ್ = ಡಿಸ್ಪ್ಲೇಸ್ಮೆಂಟ್ ಅಂತಲೇ ಬರೀರಿ. ಡಿಸ್ಪ್ಲೇಸ್ಮೆಂಟ್ ಆರ್ ಆಪರೆಂಡ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 4 ಬೇಸ್ ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡ್. ಸೊ ಬೇಸ್ ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡಲ್ಲಿ ಬಿ ವ್ಯಾಲ್ಯೂ 1 ಇರುತ್ತೆ. ಸೊ ನೋಡಿ ಇಲ್ಲಿ ಬಿ ವ್ಯಾಲ್ಯೂ 1 ಇರುತ್ತೆ ಮತ್ತು ಪಿ ವ್ಯಾಲ್ಯೂ 0 ಇರುತ್ತೆ. ಸೊ ಪಿ ವ್ಯಾಲ್ಯೂ 0 ಇರುತ್ತೆ, ಬಿ ವ್ಯಾಲ್ಯೂ 1 ಇರುತ್ತೆ. ಸೊ ಇವಾಗ ಇದರ ಟಾರ್ಗೆಟ್ ಅಡ್ರೆಸ್ ಹೇಗೆ ಕಲೆಕ್ಟ್ ಮಾಡೋದು, ಟಾರ್ಗೆಟ್ ಅಡ್ರೆಸ್ = ಬಿ ವ್ಯಾಲ್ಯೂ ಪ್ಲಸ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಬರುವಂಥ ಆನ್ಸರ್ ಯಾವುದ್ರ ಮಧ್ಯೆ ಇರುತ್ತೆ, ಒಂದು ಸೆಕೆಂಡ್, ಈ ಬರುವಂಥ ಆನ್ಸರ್ ನಮಗೆ 0 <= ಡಿಸ್ಪ್ಲೇಸ್ಮೆಂಟ್ <= 4095. ಸೊ 4095 ಇಷ್ಟರ ಒಳಗಡೆ ನಮ್ಮ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಇರುತ್ತೆ. ಸೊ ಇನ್ನು ಉಳಿದಿರುವಂತಹ ಐದನೇದು ಪ್ರೋಗ್ರಾಮ್ ಕೌಂಟರ್. ಪಿ ಸಿ ಅಂದರೆ ಪ್ರೋಗ್ರಾಮ್ ಕೌಂಟರ್ ರಿಲೇಟಿವ್ ಅಡ್ರೆಸ್ಸಿಂಗ್ ಮೋಡ್. ಇದರಲ್ಲಿ ಏನಾಗುತ್ತೆ, ಬೇಸ್ ರಿಲೇಟಿವ್ನ ಉಲ್ಟಾ. ಸೊ ಬಿ = 0, ಪಿ = 1. ಸೊ ಟಾರ್ಗೆಟ್ ಅಡ್ರೆಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಟಾರ್ಗೆಟ್ ಅಡ್ರೆಸ್ = ಪ್ರೋಗ್ರಾಮ್ ಕೌಂಟರ್ ಪಿ ಸಿ ವ್ಯಾಲ್ಯೂ ಪ್ಲಸ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಬರುವಂಥ ಡಿಸ್ಪ್ಲೇಸ್ಮೆಂಟ್ನ ವ್ಯಾಲ್ಯೂ ಯಾವುದ್ರ ಮಧ್ಯೆ ಇರುತ್ತೆ, ಇಲ್ಲಿ ಬರುವಂಥ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ -2048 <= ಡಿಸ್ಪ್ಲೇಸ್ಮೆಂಟ್ <= 2047. ಸೊ ಇಷ್ಟರಲ್ಲಿ ನೀವೇನು ನೆನ್ಪಿಟ್ಕೋಬೇಕು, ನೀವು ಎಲ್ಲದನ್ನು ಸ್ಪೆಸಿಫೈ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಈಸಿಯಾಗಿ ನಿಮಗೆ ಯಾವುದರ ವ್ಯಾಲ್ಯೂ ಹೈ ಅಂದರೆ 1 ಕೊಟ್ಟಿದ್ದಾರೆ, ಯಾವುದರ ವ್ಯಾಲ್ಯೂ 0 ಕೊಟ್ಟಿದ್ದಾರೆ, ಅದು ನೆನಪಿರಬೇಕು. ನೆಕ್ಸ್ಟ್ ಇದರಲ್ಲಿ ಯಾವ ಅಡ್ರೆಸ್ಸಿಂಗ್ ಮೋಡ್ ಬರುತ್ತೆ ಅನ್ನೋದನ್ನು ಗೊತ್ತಿರಬೇಕು. ಸೊ ಇದರ ರೇಂಜನ್ನು ನೀವು ತಿಳ್ಕೊಳೋವಂಥದ್ದು ಅವಶ್ಯಕತೆ ಏನು ಇಲ್ಲ. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಒಂದನ್ನು ನಾನು ಅವಾಗಲೇ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಯಾವುದೇ ಅಡ್ರೆಸ್ಸಿಂಗ್ ಮೋಡಲ್ಲಿ ಎಕ್ಸ್ ವ್ಯಾಲ್ಯೂ ಏನಾದರೂ 1 ಅಂತ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಎಕ್ಸಾಂಪಲ್ ಇಲ್ಲಿ ಪಿ ಸಿ ರಿಲೇಟಿವ್ ಐತಲ್ವಾ, ಅದಕ್ಕೆ ಪಿ ಸಿ ಪ್ಲಸ್ ಡಿಸ್ಪ್ಲೇಸ್ಮೆಂಟ್ನ ಮಾಡಬೇಕು ಟಾರ್ಗೆಟ್ ಅಡ್ರೆಸ್ ಕ್ಯಾಲ್ಕುಲೇಷನ್ಗೆ. ಅದೇ ಏನಾದರೂ ಅವರು ಎಕ್ಸ್ ವ್ಯಾಲ್ಯೂ = 1 ಅಂತ ಕೊಟ್ಟಿದ್ರೆ ನಾವಿಲ್ಲಿ ಪ್ಲಸ್ ಎಕ್ಸ್ ವ್ಯಾಲ್ಯೂನ ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಕ್ವಶನ್ ನೋಡಿದ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡೋಣ ಕ್ವಶನ್ ಏನಂತ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಟಾರ್ಗೆಟ್ ಅಡ್ರೆಸ್ ಫಾರ್ ದ ಫಾಲೋಯಿಂಗ್ SIC/XC ಮೆಷಿನ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಆಲ್ಸೋ ಫೈಂಡ್ ದ ವ್ಯಾಲ್ಯೂ ಲೋಡೆಡ್ ಇನ್ ಟು ದ ರಿಜಿಸ್ಟರ್. ಸೊ ವ್ಯಾಲ್ಯೂ ಲೋಡೆಡನ್ನು ಕೂಡ ನಾವು ಕಂಡುಹಿಡಿತಾ ಹೋಗಬೇಕು. ಎಷ್ಟೊಂದು ಎಕ್ಸಾಮ್ಗಳಲ್ಲಿ ವ್ಯಾಲ್ಯೂ ಲೋಡೆಡ್ ಇಂಟು ದ ರಿಜಿಸ್ಟರ್ಸ್ನ ಕೇಳ್ತಾ ಹೋಗಲ್ಲ. 10 ಮಾರ್ಕ್ಸ್ ಕ್ವಶನ್ ಆದರೆ ಕೇಳ್ತಾರೆ, ಇಲ್ಲ 6 ಮಾರ್ಕ್ಸ್ ಕ್ವಶನ್ ಅಂದರೆ ವ್ಯಾಲ್ಯೂ ಲೋಡೆಡ್ ಏನು ಕೇಳಲ್ಲ. ಸೊ ಇದನ್ನು ನೀವು ಕಲ್ತಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಸೊ ಫಸ್ಟ್ ಅವ್ರೇನು ಕೊಟ್ಟಿದ್ದಾರೆ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 006000, ಎಚ್ ಅಂದರೆ ಹೆಕ್ಸಾಡೆಸಿಮಲ್, ಅದೇನು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಪಿ ಸಿ ಪ್ರೋಗ್ರಾಮ್ ಕೌಂಟರ್ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಾವು ಈ 5ಕ್ಕೆ ನಾವು ಕನ್ಸಿಡರ್ ಮಾಡಿಕೊಂಡು ಆನ್ಸರ್ನ ಫೈಂಡ್ ಮಾಡ್ತಾ ಹೋಗಬೇಕು. ಸೊ ಮೊದಲನೇದು ಫಸ್ಟ್ ಒನ್ 0326000H. ಇದೇನು ಅವಶ್ಯಕತೆ ಇಲ್ಲ, ಇದನ್ನು ರಬ್ ಮಾಡಿಬಿಡಿ, ಇಷ್ಟು ಸಾಕು. ಇವಾಗ ಏನು ಮಾಡಬೇಕು, ಇವಾಗ ಬಿಟ್ಸನ್ನು ಬರಿತಾ ಹೋಗಿ. ಹೇಗೆ 0 ಅಂದರೆ ನಾನು ಹೆಕ್ಸಾಡೆಸಿಮಲಲ್ಲಿ ಹೇಗೆ ಬರಿಬೋದು, 0000, 4 0 ಆಗಿ ಬರಿಬೋದಾ. ನೆಕ್ಸ್ಟ್ 3ನ ಹೇಗೆ ಬರೆಯೋದು, ಸೊ ಒಂದನ್ನು ನೆನ್ಪಿಟ್ಕೊಳ್ಳಿ, 2 ಪವರ್ 0, 2 ಪವರ್ 1, 2 ಪವರ್ 2, 2 ಪವರ್ 3 ಈ ರೀತಿ ಹೆಕ್ಸಾಡೆಸಿಮಲಲ್ಲಿ ಬರಿಬೇಕಲ್ವಾ. ಸೊ 2 ಪವರ್ 0 ಅಂದ್ರೇನು 1, 2 ಪವರ್ 2 ಅಂದರೆ 2, 2 ಪವರ್ 1 ಅಂದರೆ 2, 2 ಪವರ್ 2 ಅಂದರೆ 4, 2 ಪವರ್ 3 ಅಂದರೆ 8. ಈ ವ್ಯಾಲ್ಯೂಸು ನಿಮಗೆ ನೆನಪಿದ್ರೆ ಸಾಕು. ಇವಾಗ ನಾನೇನು ಬರಿಬೇಕು, 3ನ ಬರಿಬೇಕು.
3ನ ಬರಿಬೇಕು ಅಂದರೆ ಇಲ್ಲಿ 3 ಡೈರೆಕ್ಟ್ ಆಗಿದೆಯಾ ಇಲ್ಲ. ಸೊ 2 + 1 ಬರಿಬೇಕು. ಸೊ ಏನು ಮಾಡ್ತೀನಿ 0 0 ಇಲ್ಲಿ 2 ಪವರ್ 1ಗೆ 1 2 ಪವರ್ 0ಗೆ 1 ಸಿಂಪಲ್. ನೆಕ್ಸ್ಟ್ ಏನು ಬರೀಬೇಕು 2 ಬರೀಬೇಕು. ಸೊ 2 ಆಲ್ರೆಡಿ ನಂಗೆ ಇಲ್ಲೇ ಇದೆ. ಸೊ 2 ಹೇಗೆ ಬರೆಯೋದು 0 0 ಸೊ 2 ಪವರ್ 1 ಪ್ಲಸ್ಗೆ 1 ಇನ್ನು ಉಳಿದಿದ್ದಕ್ಕೆ 0. ನೆಕ್ಸ್ಟ್ 6 ಬರೀಬೇಕು. 6ನ ಹೇಗೆ ಬರೆಯೋದು 4 + 2 ಸೊ 0 2 ಪವರ್ 2 ಜಾಗಕ್ಕೆ 1 2 ಪವರ್ 1 ಜಾಗಕ್ಕೆ 1 2 ಪವರ್ 0 ಜಾಗಕ್ಕೆ 0. ಇನ್ನು ಉಳಿದಿರೋ ಅಂಥದ್ದೇನೋ 0 0 0 0 ಇದರದು. ನೆಕ್ಸ್ಟ್ ಇನ್ನೂ ಒಂದು 0 ಇದೆ. ಸೊ 0 0 0 0. ಸೊ ಟೋಟಲ್ ಎಲ್ಲದನ್ನು ಕೂಡ ನಾನೇನು ಮಾಡಬೇಕಾಗ್ತದೆ ಪ್ರತಿಯೊಂದನ್ನು ಕೂಡ ಹೆಕ್ಸಾಡೆಸಿಮಲ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಇದನ್ನು ಇಲ್ಲಿ ನಾನು ಹೇಳಿದ್ನಲ್ಲ ಫಾರ್ಮೆಟ್ಸ್ ಇನ್ಸ್ಟ್ರಕ್ಷನ್ ಫಾರ್ಮೆಟ್ಸ್ ರೀತಿಯಲ್ಲಿ ಬರಿತಾ ಹೋಗ್ತೀನಿ. ಇನ್ಸ್ಟ್ರಕ್ಷನ್ ಫಾರ್ಮೆಟ್ ರೀತಿಯಲ್ಲಿ ಹೇಗೆ ಬರಿತೀನಿ ಫಸ್ಟ್ 6 1 2 3 4 5 6 ಫಸ್ಟ್ 6 ಬಿಟ್ಟನ್ನು ನಾನೇನು ಮಾಡ್ತೀನಿ ಆಪ್ ಕೋಡ್ ಅಂತ ತಗೊತೀನಿ. ನೆಕ್ಸ್ಟ್ ಏನು ಬರುತ್ತೆ N I X B P E. ಇನ್ನು ಉಳಿದಿರೋ ಅಂಥದ್ದು ಎಷ್ಟು 1 2 3 4 8 12. ಸೊ 12 ಇದ್ದರೆ ಎಷ್ಟು ಫಾರ್ಮೆಟ್ 3. ಇಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ ಫಾರ್ಮೆಟ್ 3ಅನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಷ್ಟು ಕೂಡ ಏನಾಯಿತು ಡಿಸ್ಪ್ಲೇಸ್ಮೆಂಟ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಇಲ್ಲಿ ಎನ್ ಯಾವುದ್ಯಾವುದಕ್ಕೆ ಹೈಯರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ. ಸೊ n = 1 ಇದೆ. ನೆಕ್ಸ್ಟ್ I = 1 ಇದೆ. ನೆಕ್ಸ್ಟ್ P = 1 ಇದೆ. ನಮಗೆ ಅದರ ವ್ಯಾಲ್ಯೂ ಬೇಡ. ಯಾಕಂತ ಅಂದರೆ n = I = 1 n I = 1 ಅಂತ ಅಂದರೆ ಏನಾಗುತ್ತೆ ನಮಗೆ ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್ ಆಗುತ್ತೆ. ಏನು n = 1 I = 1 0 ಅಥವಾ 1 ಎರಡರಲ್ಲೂ ಕೂಡ 0 ಇರಬೇಕು, ಇಲ್ಲ ಎರಡರಲ್ಲೂ ಕೂಡ 1 ಇರಬೇಕು. ಸೊ ಎರಡರಲ್ಲೂ ಕೂಡ 1 ಇರೋದ್ರಿಂದ ನಮಗೇನಾಯಿತು ಟಾರ್ಗೆಟ್ ಅಡ್ರೆಸ್ = ಡಿಸ್ಪ್ಲೇಸ್ಮೆಂಟ್. ಟಾರ್ಗೆಟ್ ಅಡ್ರೆಸ್ = ಡಿಸ್ಪ್ಲೇಸ್ಮೆಂಟ್. ಟಾರ್ಗೆಟ್ ಅಡ್ರೆಸ್ = ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಆಯಿತು. ಸೊ ನನಗಿಲ್ಲಿ ಪಿ ವ್ಯಾಲ್ಯೂನು ಕೂಡ ಕೊಟ್ಟಿದ್ದಾರಲ್ಲ, ನಾನು ಏನು ಮಾಡಲಿ ಸೊ ಪಿ ವ್ಯಾಲ್ಯೂನು ಕೂಡ ನಾವು ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಪಿ ವ್ಯಾಲ್ಯೂ ಕೂಡ ನಾವು ಆ್ಯಡ್ ಮಾಡಬೇಕು. ಸೊ ಪಿ ವ್ಯಾಲ್ಯೂ ಅಂತಂದ್ರೇನು P1 ಅಂತ ಕೊಟ್ಟಿದ್ದಾರೆ ಅಂತಂದರೆ ಪ್ರೋಗ್ರಾಮ್ ಕೌಂಟರ್. ಸೊ ಪ್ರೋಗ್ರಾಮ್ ಕೌಂಟರ್ PC. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ಏನಿದೆ ಇದನ್ನು ನೀವು ಮಾಮೂಲಿಯಾಗಿ ಬರೀರಿ. ಸೊ 0 1 1 0ನ ನಾನು ಹೇಗೆ ಬರಿಬೋದು 6. ನೆಕ್ಸ್ಟ್ ಇನ್ನೂ 0 0. ಸೊ 6 0 0 ನನಗೆ ಡಿಸ್ಪ್ಲೇಸ್ಮೆಂಟ್ ಆಯಿತು. ನೆಕ್ಸ್ಟ್ ಪ್ರೋಗ್ರಾಮ್ ಕೌಂಟರ್ ಏನಂತ ಕೊಟ್ಟಿದ್ದಾರೆ 0 0 3 0 0 0. ಸೊ ಇವಾಗ ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 0 0 3 0 0 0. ಇಷ್ಟೇ ಸಿಂಪಲ್. ಏನು ಮಾಡಿದ್ವಿ ಟಾರ್ಗೆಟ್ ಅಡ್ರೆಸ್ನ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಈಗ ಅದರ ವ್ಯಾಲ್ಯೂ ಲೋಡೆಡನ್ನು ನಾನು ಕಂಡುಹಿಡಿತಾ ಹೋಗಬೇಕು. ಸೊ ಒಂದನ್ನು ನೋಡಿ n ವ್ಯಾಲ್ಯೂ I ವ್ಯಾಲ್ಯೂ ಎರಡೂ ಕೂಡ 1 ಇದೆ ಅಂತ ಅಂದರೆ ಏನಾಯಿತು ಸಿಂಪಲ್ ಆಯಿತು. ಸೊ n = 1 I = 1 ಅಂದರೆ ಸಿಂಪಲ್. ನಮಗೇನಾಗಬೇಕು ಅಂತಂದರೆ ನೈದರ್ ಇಮಿಡಿಯೇಟ್ ನಾರ್ ಇಂಡೈರೆಕ್ಟ್. ನೈದರ್ ಇಮಿಡಿಯೇಟ್ ನಾರ್ ಇಂಡೈರೆಕ್ಟ್. ನೈದರ್ ಇಮಿಡಿಯೇಟ್ ನಾರ್ ಇಂಡೈರೆಕ್ಟ್. ಸೊ ಇವೆರಡು ಕಂಡೀಷನ್ ಪಾಸ್ ಆಗಿರೋದ್ರಿಂದ ಇದು ಸಿಂಪಲ್ಲು, ಇಮಿಡಿಯೇಟು ಅಲ್ಲ ಇಂಡೈರೆಕ್ಟು ಅಲ್ಲ. ಸೊ ಅವಾಗ ಏನು ಮಾಡ್ತೀನಿ 3600 ಎಲ್ಲಿದೆ ನೋಡ್ತೀನಿ ಲೆಫ್ಟ್ ಸೈಡಲ್ಲಿ. ಸೊ ಅದರ ರೈಟ್ ಸೈಡ್ ವ್ಯಾಲ್ಯೂನೇ ನಾನೇನಂತ ಬರೀತೀನಿ ವ್ಯಾಲ್ಯೂ ಲೋಡೆಡ್ ಟು ರಿಜಿಸ್ಟರ್ A = 10300. ಸೊ ಈ ವ್ಯಾಲ್ಯೂನೇ ನಾನು ಇಲ್ಲಿಗೆ ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸೊ ಕ್ವಶನ್ ಇಲ್ಲೇ ಇರೋದ್ರಿಂದ ನಾನು ನೆಕ್ಸ್ಟನ್ನು ಕೂಡ ಇಲ್ಲೇ ಮಾಡ್ತೀನಿ. ಸೊ 1 ಸೆಕೆಂಡ್ ನೀವು ಸ್ಕಿಪ್ ಮಾಡ್ಬೋದು ಮುಂದಕ್ಕೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಒಂದನೇದಾಯಿತು. ಎರಡನೇ ವ್ಯಾಲ್ಯೂ ಎರಡನೇದು 03C300H. ಸೊ ಇದನ್ನು ಹೇಗೆ ಬರೆಯೋದು ಸೊ 0ನ ಹೇಗೆ ಬರಿಬೋದು 0 0 0 0. ನೆಕ್ಸ್ಟ್ 3ನ ಹೇಗೆ ಬರಿತೀವಿ 0 0 1 1. ನಾನು ಆವಾಗಲೇ ಹೇಳ್ಕೊಟ್ಟಿದ್ದಂಥ ಟ್ರಿಕ್ನ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಬರಿತಾ ಹೋಗ್ಬೋದು. 0 0 1 1 1 1 0 0. ಸೊ ಸಿನ ವ್ಯಾಲ್ಯೂ ಏನಾಗಿರುತ್ತೆ A ವ್ಯಾಲ್ಯೂ 10, B ವ್ಯಾಲ್ಯೂ ಹೆಕ್ಸಾಡೆಸಿಮಲಲ್ಲಿ B ವ್ಯಾಲ್ಯೂ 11, C ವ್ಯಾಲ್ಯೂ 12 ಆಗಿರುತ್ತೆ. ಸೊ 12 ವ್ಯಾಲ್ಯೂನ ನಾನು ಅಲ್ಲಿ ಬರ್ದಿದ್ದೀನಿ. ಸೊ ನೆಕ್ಸ್ಟ್
ಸಿ ಆಯಿತು, 3 ಬರೀಬೇಕು. ಸೊ 3 ಹೇಗೆ ಬರೆಯೋದು, 0 0 1 1, ನೆಕ್ಸ್ಟ್ 2 zeros, 0 0 0 0 0 0 0 0. ಸೊ ಇದರಲ್ಲಿ ಫಸ್ಟ್ 6ಅನ್ನು ನಾನೇನು ಮಾಡ್ತೀನಿ, ಆಪ್ ಕೋಡ್ ಅಂತ ತಗೊತೀನಿ. ನೆಕ್ಸ್ಟ್ ಎನ್ ಐ ಎಕ್ಸ್ ಬಿ ಪಿ ಇ. ಸೊ ಇನ್ನು ಉಳಿದಿರುವಂತಹ 12 ಬಿಟ್ಗಳೇನಾಗ್ತವೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ನಮಗೇನಾಗಿದೆ, ಎನ್ ವ್ಯಾಲ್ಯೂ 1 ಇದೆ, ಎಕ್ಸ್ ವ್ಯಾಲ್ಯೂ 1 ಇದೆ, ಐ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 1 ಇದೆ, ಪಿ ವ್ಯಾಲ್ಯೂ 0 ಇದೆ. ಯಾವ್ಯಾವುದಕ್ಕೆ 1 ಇದೆ ಅದನ್ನೆಲ್ಲ ಆ್ಯಡ್ ಮಾಡಿರಿ ಅಷ್ಟೇ, ಸಿಂಪಲ್. ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿದ್ನಲ್ವಾ. ಯಾವ್ದ್ಯಾವುದಕ್ಕೆ 1 ಇದೆ ಅದನ್ನ ಆ್ಯಡ್ ಮಾಡಿರಿ. ಸೊ ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು, ಸೊ ಫಸ್ಟ್ ಎನ್ ವ್ಯಾಲ್ಯೂ 1, ಐ ವ್ಯಾಲ್ಯೂ 1 ಇದ್ದರೆ ನಾನು ಏನು ಮಾಡ್ತೀನಿ, ಬರೀ ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀನಿ. ನೋಡಿ, ಎನ್ ವ್ಯಾಲ್ಯೂ 1 ಇದ್ದರೆ ಐ ವ್ಯಾಲ್ಯೂ 1 ಇದೆ, ಎರಡರಲ್ಲೂ ಕೂಡ 1 1 ಇತ್ತು ಅಥವಾ 0 0 ಇತ್ತು ಅಂದರೆ ಏನು ಮಾಡಬೇಕು, ಡೈರೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೀಬೇಕಲ್ವಾ. ಡೈರೆಕ್ಟ್ ಬರದೆ ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಯಾವುದ್ಯಾವ್ದ್ರದ್ದು 1 1 ಇದೆ, ಎಕ್ಸ್ ವ್ಯಾಲ್ಯೂ 1 ಇದೆ. ಸೊ ಏನು ಮಾಡ್ತೀನಿ, ನಾನು ಎಕ್ಸ್ ವ್ಯಾಲ್ಯೂನ ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 0, ಸೊ ಸಾರಿ ಇಲ್ಲಿ ಎಕ್ಸ್ ಅಂತ ಬರೀತೀನಿ. ನೆಕ್ಸ್ಟ್ ಇನ್ನೊಂದು ಯಾವುದು ಇದೆ, ಬಿ. ಸೊ ಬಿ ವ್ಯಾಲ್ಯೂನು ಕೂಡ ನಾನು ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಬರೆಯೋಣ. ಸೊ ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಏನಿದೆ ಅದರದ್ದು 3 0 0. ಸೊ 3 0 0. ನೆಕ್ಸ್ಟ್ ಬೇಸ್ ಅಡ್ರೆಸ್. ಸೊ ಬಿ ಬೇಸ್ ಅಡ್ರೆಸ್ ಅಂದರೆ ಇಲ್ಲಿ ಎ ಅಂತ ಕೊಟ್ಟಿದ್ದಾರಲ್ಲ ಅದನ್ನೇ ಬಿ. ಬೇಸ್ ಅಡ್ರೆಸ್ ಇದೇ ಆಗಿರುತ್ತೆ, ಸಾರಿ ಅದು ಎ ಅಲ್ಲ ಬಿ. ಸೊ ಅವ್ರು ಏನೇ ಕೊಟ್ಟಿರಲಿ ಅದು ಬೇಸ್ ಅಡ್ರೆಸ್ ಆಗಿರುತ್ತೆ. ಸೊ ಬೇಸ್ ಅಡ್ರೆಸ್ನ ವ್ಯಾಲ್ಯೂ ಏನಾಯಿತು, ಪ್ಲಸ್ ಬೇಸ್ ಅಡ್ರೆಸ್ ವ್ಯಾಲ್ಯೂ 0 0 6 0 0 0. ನೆಕ್ಸ್ಟ್ ಇನ್ನು ಉಳಿದಿರೋವಂಥದ್ದು ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂನು ಅವರೇ ಕೊಟ್ಟಿದ್ದಾರೆ 0 0 0 0 9 0. ಸೊ ಇದಷ್ಟನ್ನು ಕೂಡ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನನಗೆ, 0 0 6 3 9 0 ಈ ವ್ಯಾಲ್ಯೂ ನನಗೆ ಬಂತು. ಸೊ ಒಂದನ್ನು ನಾನು ನೋಡ್ಬೇಕಾದ್ರೆ ಎನ್ ವ್ಯಾಲ್ಯೂ 1 ಇದೆ, ಐ ವ್ಯಾಲ್ಯೂ ಕೂಡ 1 ಇದೆ. ಸೊ ಎನ್ ವ್ಯಾಲ್ಯೂ 1 ಐ ವ್ಯಾಲ್ಯೂ 1 ಇರೋದ್ರಿಂದ ಇದೇನಾಯಿತು, ಸಿಂಪಲ್ ಆಯಿತು. ಸೊ ಸಿಂಪಲ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಇದು ನೈದರ್ ಇಂಡೈರೆಕ್ಟ್ ನಾರ್ ಇಮಿಡಿಯೇಟ್, ಎರಡರಲ್ಲಿ ಯಾವುದೂ ಅಲ್ಲ, ಸಿಂಪಲ್. ಸೊ ಸಿಂಪಲ್ ಅಂತ ಅಂದರೆ ಇದರ ವ್ಯಾಲ್ಯೂನೇ ನಾನು ಡೈರೆಕ್ಟಾಗಿ ಬರಿಬೇಕಾಗುತ್ತೆ. ಸೊ 6390 6390 ಇಲ್ಲಿದೆ, ಅದರ ವ್ಯಾಲ್ಯೂ ಏನು, ರಿಜಿಸ್ಟರ್ ಎ ವ್ಯಾಲ್ಯೂ ಏನಾಗುತ್ತೆ, ವ್ಯಾಲ್ಯೂ ಲೋಡೆಡ್ ಟು ರಿಜಿಸ್ಟರ್ ಎ ಏನಾಗುತ್ತೆ 00C303 ಆಗುತ್ತೆ. ಇಷ್ಟು ಸಿಂಪಲ್. ನೆಕ್ಸ್ಟ್ ಥರ್ಡ್ ಕ್ವಶನ್ನ ನೋಡ್ತಾ ಹೋಗೋಣ. ಥರ್ಡ್ ಸೆಕೆಂಡ್ ಆಯಿತು, ಥರ್ಡ್ 022030. ಸೊ ಇದನ್ನು ಕೊಟ್ಟಿದ್ದಾರೆ, ಇದನ್ನ ಹೇಗೆ ಬರಿಬೋದು ಹೆಕ್ಸಾಡೆಸಿಮಲಲ್ಲಿ 0000. ನೆಕ್ಸ್ಟ್ 2ನ ಹೇಗೆ ಬರಿಬೋದು 0010, ಮತ್ತೆ 2 ಇದೆ 0010. ನೆಕ್ಸ್ಟ್ 0 ಇದೆ 0000. ನೆಕ್ಸ್ಟ್ 3 0011. ನೆಕ್ಸ್ಟ್ 0 0000. ಸೊ ಇದರಲ್ಲಿ ಫಸ್ಟ್ 6 ಆಪ್ ಕೋಡ್ ಆಗುತ್ತೆ. ನೆಕ್ಸ್ಟ್ ಐ ವ್ಯಾಲ್ಯೂ ಎನ್ ಐ ಎಕ್ಸ್ ಬಿ ಪಿ ಇ. ಸೊ ಇನ್ನು ಉಳಿದಿರುವಂತಹ 12 ಬಿಟ್ಸ್ಗಳೇನಾಗುತ್ತೆ ನನಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಎನ್ ವ್ಯಾಲ್ಯೂ 1 ಇದೆ, ನೆಕ್ಸ್ಟ್ ಪಿ ವ್ಯಾಲ್ಯೂ 1 ಇದೆ. ಎನ್ ವ್ಯಾಲ್ಯೂ 1 ಇದೆ, ಪಿ ವ್ಯಾಲ್ಯೂ 1 ಇದೆ. ನೋಡಿ ಎನ್ ವ್ಯಾಲ್ಯೂ 1 ಇದೆ, ಐ ವ್ಯಾಲ್ಯೂ 0 ಇತ್ತಲ್ಲನಪ್ಪ. ಇಲ್ಲಿ ಏನು ಕೊಟ್ಟಿರೋದು, ಎನ್ ವ್ಯಾಲ್ಯೂ 1 ಪಿ ವ್ಯಾಲ್ಯೂ 1 ಅಷ್ಟೇ 1 ಇರೋದು, ಇನ್ನು ಉಳಿದಿರುವಂಥದ್ದು 0 ಇದೆ. ಸೊ ಏನಾಯಿತು, ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಆಯಿತು. ಸೊ ಇಂಡೈರೆಕ್ಟ್ ಅದು ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ನಾನು ಹೇಳಿದ್ದೆ ಪಿ ವ್ಯಾಲ್ಯೂ ಏನಾದರೂ 1 ಬಂದಿದೆ, ಯಾವ್ದು 1 ಬಂದಿದೆ ಅದನ್ನೆಲ್ಲ ಆ್ಯಡ್ ಮಾಡಿರಿ ಅಂತ ಹೇಳಿದೆ. ಸೊ ಎನ್ ವ್ಯಾಲ್ಯೂ 1 ಬಂದಿರೋದ್ರಿಂದ ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಮಾಡೋದು. ಸೊ ಪಿ ವ್ಯಾಲ್ಯೂ ಕೂಡ 1 ಬಂದಿದೆ. ಸೊ ಏನು ಮಾಡ್ತೀನಿ, ಪ್ರೋಗ್ರಾಮ್ ಕೌಂಟರ್ನ ಆ್ಯಡ್ ಮಾಡ್ತೀನಿ. ಪಿ ವ್ಯಾಲ್ಯೂ ಅಂದರೆ ಪ್ರೋಗ್ರಾಮ್ ಕೌಂಟರ್. ಸೊ ಡಿಸ್ಪ್ಲೇಸ್ಮೆಂಟ್ ಎಷ್ಟಿರೋದು 030 030 ಪ್ಲಸ್ ಪ್ರೋಗ್ರಾಮ್ ಕೌಂಟರ್ ಏನು 003000. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ, ಆ್ಯಡ್ ಮಾಡಿದ್ರೆ 003030. ಸೊ ಫಸ್ಟ್ 2 ಕ್ವಶನಲ್ಲಿ ಏನಾಗಿತ್ತು, ನಮ್ಮ ಆನ್ಸರ್ ಏನಿದೆ ಈ ಆನ್ಸರಲ್ಲಿ ಎನ್ ವ್ಯಾಲ್ಯೂ 1 ಐ ವ್ಯಾಲ್ಯೂ 1 ಇತ್ತು, ಇಲ್ಲ ಎನ್ ವ್ಯಾಲ್ಯೂ 0 ಐ ವ್ಯಾಲ್ಯೂ 0 ಆಗಿರೋದ್ರಿಂದ ಅದೇನಾಗ್ತಿತ್ತು, ಸಿಂಪಲ್ ಆಗ್ತಿತ್ತು. ಇವಾಗೇನಾಯಿತು, ಇವಾಗೇನಾಯಿತು ಎನ್ ಈಸ್ ಈಕ್ವಲ್ ಟು 1 ಅಂತ ಅಂದರೆ ಇಂಡೈರೆಕ್ಟ್ ಅಡ್ರೆಸ್ಸಿಂಗ್. ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಅಂದರೆ ಏನು ಮಾಡಬೇಕು, ನಮಗೆ ಬಂದಿರುವ ಏನು 003030. ಸೊ ಅದೆಲ್ಲಿದೆ, ಇಲ್ಲಿದೆ. ಸೊ ನಾವೇನು ಮಾಡಬೇಕು, ಅದರ ವ್ಯಾಲ್ಯೂ ಏನು 36000 ಇದೆ. ಸೊ ಅದರ ವ್ಯಾಲ್ಯೂ ಏನಿದೆ 36000 ಇದೆ.
ಅಂದರೆ 36ನ ಮೇಯ್ನಾಗಿ ಇಟ್ಕೊಳ್ಳಿ, ಅದ್ರ ಮುಂದೆ ಬಿಟ್ಸ್ನ ಬಿಟ್ಟಾಕ್ಬಿಡಿ. ಸೊ ಇವಾಗ ಏನಾಯಿತು, ಇದೆಲ್ಲಿದೆ ಅಂತ ನೋಡಿ. ಸೊ ಇದೆಲ್ಲಿದೆ, ಇಲ್ಲಿ 3600 ಇಲ್ಲಿದೆ. ಸೊ ಇವಾಗ ಏನು ಮಾಡ್ತೀನಿ, ಅದರ ವ್ಯಾಲ್ಯೂನ ಬರೀಬೇಕು. ಏನಿದು ಇಂಡೈರೆಕ್ಟ್ ಅಡ್ರೆಸ್ಸಿಂಗ್. ಸೊ ಡೈರೆಕ್ಟಾಗಿ ಬರೆಯೋಂಗಿಲ್ಲ, ಸಿಂಪಲ್ ಥರ ಇದಿದ್ರೆ ಸಿಂಪಲ್ಲಾಗಿ ಇದ್ರನ್ನು ಬರೀತಾ ಇದ್ವಿ. ಆದರೆ ಇವಾಗ ಏನು ಮಾಡಬೇಕು, ಇಂಡೈರೆಕ್ಟಾಗಿ ಬರೀತಾ ಹೋಗ್ಬೇಕು. 3600 ಎಲ್ಲಿದೆ, ಅದರ ವ್ಯಾಲ್ಯೂ ಏನಿದೆ ಅದನ್ನು ಬರೀಬೇಕು. ಸೊ ವ್ಯಾಲ್ಯೂ ಲೋಡೆಡ್ ಟು ದ ರಿಜಿಸ್ಟರ್ ಎ ಈಸ್ 103000. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀವಿ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. 4ನೇ ಕ್ವಶನ್. ಸೊ 4ನೇ ಕ್ವಶನ್ನ ನೋಡ್ತಾ ಹೋಗೋಣ. ಫಸ್ಟ್ 3 ಆಗಿದೆ, 4ನೇದು 0310C303. ಸೊ ಇದನ್ನ ಹೇಗೆ ಬರಿಬೋದು, ಹೆಕ್ಸಾಡೆಸಿಮಲಲ್ಲಿ 0000 ಆಯಿತು. ನೆಕ್ಸ್ಟ್ 3ನ ಹೇಗೆ ಬರೆಯೋದು, 0011. ನೆಕ್ಸ್ಟ್ 1ನ ಬರೀಬೇಕು, 0001. ನೆಕ್ಸ್ಟ್ 0 ಬರೀಬೇಕು, 0000. ಸಿ ಅಂದರೆ 12 ಅಲ್ವಾ, 1100. ನೆಕ್ಸ್ಟ್ 3 ಬರೀಬೇಕು, 0011. ನೆಕ್ಸ್ಟ್ 0000. ನೆಕ್ಸ್ಟ್ 3 0011. ಸೊ ಇವಾಗ ಏನಾಯಿತು, ಫಸ್ಟ್ 6ನ ಆಪ್ ಕೋಡ್ ಅಂತ ತಗೊತೀನಿ. ಇನ್ನು ಉಳಿದಿರೋಂಥದ್ದು NIXBPE ಆಯಿತು. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಇನ್ನು ಉಳಿದಿರೋಂಥದ್ದು ಎಷ್ಟು, 4, 8, 12, 16, 20. ಸೊ 20 ಅಂತ ಅಂದರೆ ಏನಾಯಿತು, ಫಾರ್ಮೆಟ್ 4ನ ನಾವಿಲ್ಲಿ ಯೂಸ್ ಮಾಡ್ತಾ ಬರ್ತಾಯಿದ್ದೀವಿ. ಸೊ ಇವಾಗ ಏನಾಗುತ್ತೆ, ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು, ಸೊ ಈ ಎ ವ್ಯಾಲ್ಯೂ ಏನಾದರೂ 1 ಬಂದರೆ ನಾವು ಅದನ್ನು ಕನ್ಸಿಡರ್ ಮಾಡಲ್ಲ. ಎಕ್ಸ್ ವ್ಯಾಲ್ಯೂ 1 ಬರಬೇಕು, ಬಿ ವ್ಯಾಲ್ಯೂ 1 ಬರಬೇಕು, ಅಥವಾ ಪಿ ವ್ಯಾಲ್ಯೂ 1 ಬರಬೇಕು. ಅದೊಂದು ಮಿಸ್ಟೇಕ್ ಆಗಿತ್ತು. ಈ ವ್ಯಾಲ್ಯೂ 1 ಬಂದರೆ ನಾವು ಅದನ್ನು ಸೇರಿಸೋದಕ್ಕೆ ಹೋಗಲ್ಲ. ಸೊ ಇವಾಗ ಏನಾಯಿತು, ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1, ಐ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ಅಂದರೆ ಏನಾಯಿತು, ಸಿಂಪಲ್ ಅಡ್ರೆಸ್ಸಿಂಗ್ ಮೋಡ್ ಆಯಿತು. ಸೊ ಇವಾಗ ಏನು ಮಾಡ್ತೀವಿ, ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, 0, ಇದರ ವ್ಯಾಲ್ಯೂ ಏನು, C303 ಅಲ್ವಾ, ಅದನ್ನೇ ಡೈರೆಕ್ಟಾಗಿ ಬಿಡಬೇಕು, 03C303. ನೆಕ್ಸ್ಟ್, ಸೊ ಇದೇನಾಯಿತು, ಇದು ನೈದರ್ ಇಮಿಡಿಯೇಟ್ ನಾರ್ ಇಂಡೈರೆಕ್ಟ್. ಸೊ ಇದರ ವ್ಯಾಲ್ಯೂನೇ ನಾನು ಬರೀಬೇಕು. ಸೊ ಇದೆಲ್ಲಿದೆ, C303. ಸೊ C303 ಇಲ್ಲಿದೆ. ಸೊ ಅದರ ವ್ಯಾಲ್ಯೂ ಏನು, 00306F. ಇದು ವ್ಯಾಲ್ಯೂ ಲೋಡೆಡ್ ಟು ದ ರಿಜಿಸ್ಟರ್ ಎ. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು 5th ಕ್ವಶನ್ನು. 5th ಕ್ವಶನ್ನಿನ ವ್ಯಾಲ್ಯೂ ನೋಡ್ತಾ ಹೋಗೋಣ. 5th ಒನ್ 010030. ಸೊ ಇದನ್ನು ಹೆಕ್ಸಾಡೆಸಿಮಲಲ್ಲಿ ಹೇಗೆ ಬರೀಬೋದು, 0000. 1ನ ಹೇಗೆ ಬರೀಬೋದು, 0001. ನೆಕ್ಸ್ಟ್ 0000, 0000. 3ನ ಹೇಗೆ ಬರೀತೀವಿ, 0011. ನೆಕ್ಸ್ಟ್ 0000. ಸೊ ಫಸ್ಟ್ 6 ಆಪ್ ಕೋಡ್ ಆಗುತ್ತೆ. ನೆಕ್ಸ್ಟ್ NIXBPE. ಇನ್ನು ಉಳಿದಿರುವಂಥದ್ದು ಎಷ್ಟು, 4, 8, 12. ಸೊ 12 ನಮಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ 12 ಬಿಟ್ಸ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಟಾರ್ಗೆಟ್ ಅಡ್ರೆಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಸ್ಟ್ ಎನ್ ವ್ಯಾಲ್ಯೂ ಏನಿದೆ 0, ಐ ವ್ಯಾಲ್ಯೂ 1 ಇದೆ. ಇನ್ನು ಉಳಿದಿರೋ ಎಲ್ಲ ವ್ಯಾಲ್ಯೂ ಕೂಡ ನಮಗೆ 0 ಇದೆ. ಸೊ ಐ ವ್ಯಾಲ್ಯೂ 1 ಇದೆ ಅಲ್ವಾ. ಸೊ ಐ ವ್ಯಾಲ್ಯೂ 1 ಅಂತ ಅಂದರೆ ಏನಾಯಿತು, ನಮಗೆ ಇಮಿಡಿಯೇಟ್ ಅಡ್ರೆಸ್ಸಿಂಗ್. ಸೊ ಇದೇನಾಯಿತು, ಇಮಿಡಿಯೇಟ್ ಅಡ್ರೆಸ್ಸಿಂಗಲ್ಲಿ ಏನು ಮಾಡ್ತೀವಿ, ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಅಂತ ಬರಿತೀವಿ. ಸೊ ಟಾರ್ಗೆಟ್ ಅಡ್ರೆಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಏನು, 030. ಸೊ 030ನ ಮಾಡಿದೆ. ಸೊ ಇವಾಗೇನಾಯಿತು, ಇದು ಇಮಿಡಿಯೇಟ್ ಅಡ್ರೆಸ್ಸಿಂಗ್. ಇಂಡೈರೆಕ್ಟ್ ಅಡ್ರೆಸ್ಸಿಂಗ್ ಅಲ್ಲ. ಸೊ ಇಮಿಡಿಯೇಟ್ ಅಡ್ರೆಸ್ಸಿಂಗ್ ಅಂದರೆ ಡೈರೆಕ್ಟಾಗಿ ಬರೀಬೇಕು. ಸೊ 030 ಎಲ್ಲಿದೆ ನೋಡ್ತಾ ಹೋಗಬೇಕು. ಸೊ 030 ಇಲ್ಲಿದೆ. 030 ಇಲ್ಲಿ ಯಾವುದನ್ನು ಕೂಡ ಅವರು ಕೊಟ್ಟಿಲ್ಲ. 030 ಅವರು ಕೊಟ್ಟಿಲ್ಲ. ಸೊ ಇವಾಗ ಏನು ಮಾಡ್ತೀವಿ, ಅದನ್ನು ಡೈರೆಕ್ಟಾಗಿ ಅದನ್ನೇ ನಾವು ವ್ಯಾಲ್ಯೂ ಲೋಡೆಡ್ ಟು ದ ರಿಜಿಸ್ಟರ್ ಎ ಅಂತ ಬರಿತೀವಿ. ವ್ಯಾಲ್ಯೂ ಲೋಡೆಡ್ ಟು ರಿಜಿಸ್ಟರ್ ಎ ಈಸ್ ಈಕ್ವಲ್ ಟು 030. ಯಾಕಂತಂದರೆ ನಮಗಿಲ್ಲಿ ಅಡ್ರೆಸ್ಸಿಂಗ್ ಮೋಡ್ಸಲ್ಲಿ ನಮಗೆ ಕೊಟ್ಟಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.